ಮಗು ಡ್ಯಾನ್ಸ್ಗೆ ಚಪ್ಪಾಳೆ ತಟ್ಟಿ ಕೂರುವಷ್ಟರಲ್ಲೇ ಬ್ಯಾಗ್ ಮಾಯ ಆಗಿ ಹೋಗ್ಬಿಟ್ಟಿದೆ. ಕ್ಷಣ ಮಾತ್ರದಲ್ಲಿ 51 ಲಕ್ಷ ಮೌಲ್ಯದ ಬಂಗಾರದ ಬ್ಯಾಗ್ ಕಳ್ಳತನ ಆಗಿರುವಂತಹ ಸುದ್ದಿ ಇದು. 28 ದಿನಗಳಲ್ಲೇ ಖದೀಮರ ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸರು. ಮಗುವಿನ ಡ್ಯಾನ್ಸ್ ನೋಡಿ ಚಪ್ಪಾಳೆ ತಟ್ಟಿ ಇನ್ನೇನು ಕೂರಬೇಕು, ಆಗ ಗೊತ್ತಾಗಿದೆ ಬ್ಯಾಗ್ ಇಲ್ಲ ಅಂತ. ಈ ಘಟನೆ ನಡೆದು 28 ದಿನದಲ್ಲೇ ಖದೀಮರ ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸರು. ನವೆಂಬರ್ 14ರಂದು ದಾವಣಗೆರೆ ಅಪೂರ್ವ ರೆಸಾರ್ಟ್ನಲ್ಲಿ ಕಳ್ಳತನ ಆಗುತ್ತೆ. ಅಪೂರ್ವ ರೆಸಾರ್ಟ್ನಲ್ಲಿ ಮದುವೆ ಕಾರ್ಯಕ್ರಮದಲ್ಲಿ ಕಳ್ಳರು ತಮ್ಮ ಕೈ ಚಳಕವನ್ನ ತೋರಿದ್ದಾರೆ. ಮದುವೆಗೆ ಬಂದಿದ್ದಂತಹ ಪದ್ಮಾವತಿ ಬ್ಯಾಗ್ ಅನ್ನ ಖದೀಮರು ಕದ್ದೊಯ್ದರು. ಸುಮಾರು 51 ಲಕ್ಷ ಮೌಲ್ಯದ ಆಭರಣವನ್ನ ಆ ಬ್ಯಾಗ್ನಲ್ಲಿ ಇಡಲಾಗಿತ್ತು. ಬ್ಯಾಗ್ ಮೇಲೆ ಕಣ್ಣಿಟ್ಟು ಕಾದು ಕುಳಿತಂತಹ ಖತರ್ನಾಕ್ ಖದೀಮರು ಪದ್ಮಾವತಿ ಚಪ್ಪಾಳೆ ತಟ್ಟಲು ಬ್ಯಾಗ್ ಕೆಳಗಿಡ್ತಾ ಇದ್ದ ಹಾಗೆ ಆ ಬ್ಯಾಗ್ ಅನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ. ಅವ್ರಿಗೆ ಗೊತ್ತಿತ್ತು ಆ ಬ್ಯಾಗ್ನಲ್ಲಿ ಆಭರಣ ಇದೆ ಅಂತ. ಅದನ್ನ ತಿಳ್ಕೊಂಡೆ ಅದಕ್ಕೆ ಹೊಂಚು ಹಾಕಿದ್ರು. ಇನ್ನೇನು ಮಗು ಡ್ಯಾನ್ಸ್ ಮುಗೀತು, ಚಪ್ಪಾಳೆ ತಟ್ಟಬೇಕು ಅಂತ ಬ್ಯಾಗ್ ಅನ್ನ ಕೆಳಗಿಟ್ಟಿದ್ದಾರೆ. ಕೆಳಗಿಟ್ಟು ಚಪ್ಪಾಳೆ ತಟ್ಟಿ ಇನ್ನೇನು ಬ್ಯಾಗ್ ಕೈಗೆ ತಗೋಬೇಕು, ಬ್ಯಾಗ್ ಇರೋದಿಲ್ಲ, ಅಷ್ಟು ಬೇಗ ಎಸ್ಕೇಪ್ ಮಾಡಿದ್ದಾರೆ ಖದೀಮರು. ದಾವಣಗೆರೆ ಗ್ರಾಮಾಂತರ ಪೊಲೀಸರ ಮಿಂಚಿನ ಕಾರ್ಯಾಚರಣೆ ಹಿನ್ನೆಲೆಯಲ್ಲಿ 28 ದಿನದಲ್ಲೇ ಖದೀಮರು ಈಗ ಪೊಲೀಸ್ ವಶದಲ್ಲಿದ್ದಾರೆ. ಬ್ಯಾಂಡ್ ಬಾಜಾ ಗ್ಯಾಂಗ್ ಖತರ್ನಾಕ್ ಖದೀಮರು ಈಗ ಅಂಧರಾಗಿದ್ದಾರೆ. ಆ ಗ್ಯಾಂಗ್ಗೂ ಕೂಡ ಹೆಸರಿದೆ, ಬ್ಯಾಂಡ್ ಬಜಾ ಅಂತ. ಬ್ಯಾಂಡ್ ಬಜಾ ಗ್ಯಾಂಗ್ ಕರಣ್ ವರ್ಮಾ ಹಾಗೂ ವಿನೀತ್ ಇಬ್ಬರನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇವರು ಕದ್ದಂತಹ ಆಭರಣ ಸಿಕ್ಕಿದೆಯಾ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಬರಬೇಕು. 51 ಲಕ್ಷ ರೂಪಾಯಿ ಮೌಲ್ಯದ ಆಭರಣ ಇದ್ದಂತಹ ಬ್ಯಾಗ್, ಅಜ್ಜಿ ಕೈಯಲ್ಲಿ ಬ್ಯಾಗ್ ಇದೆ. ಮೊಮ್ಮಗಳು ಡ್ಯಾನ್ಸ್ ಮಾಡಲು ಆ ಡ್ಯಾನ್ಸ್ ನೋಡಿ ಸಂತೋಷ ಪಟ್ಟಂತಹ ಆ ಮಹಿಳೆ ಚಪ್ಪಾಳೆ ತಟ್ಟಿ ಆ ಬ್ಯಾಗ್ನ ತೆಗೆಯೋದಕ್ಕೆ ನೋಡ್ತಾರೆ, ಆದರೆ ಬ್ಯಾಗ್ ಇರಲ್ಲ, ಎಸ್ಕೇಪ್ ಆಗಿರುತ್ತೆ. 14ನೇ ತಾರೀಕು ನವೆಂಬರು ಒಂದು ಪ್ರಕರಣ ದಾಖಲಾಗಿದೆ. ಅದು ಅಪೂರ್ವ ರೆಸಾರ್ಟಲ್ಲಿ ಒಂದು ಮದುವೆ ನಡೀತಾ ಇರ್ತದೆ. ಆ ಮದುವೆ ನಡೀತಾ ಇರಬೇಕಾದ್ರೆ ಅವರು ಲೇಡಿ ಏನು ಕಂಪ್ರೆನೆಂಟ್ದ ತಾಯಿ ಇದ್ದಾರೆ, ಅವರು ಮದುವೆ ರಿಸೆಪ್ಷನ್ ಆಗಬೇಕಾದ್ರೆ ನೋಡ್ತಾ ಇರ್ಬೇಕಾದ್ರೆ ಅವ್ರ ಬ್ಯಾಗ್ ಜಸ್ಟ್ ಕೆಳಗೆ ಇಡ್ತಾರೆ. ಏನೋ ಮಗು ಡ್ಯಾನ್ಸ್ ಮಾಡ್ತಾ ಇರೋದಕ್ಕೆ ಕ್ಲಾಪ್ಸ್ ಹಾಕಿ ನೋಡೋಷ್ಟ್ರೊಳಗೆ ಅದು ಇರೋದಿಲ್ಲ. ಸೊ ದಟ್ ಈಸ್ ದ ಥಿಂಗ್. ನಮಗೆ ಅಲ್ಲಿ CCTV ಕೂಡ ಕ್ಲಿಯರ್ ಆಗಿ ಸಿಕ್ಕಿರೋದಿಲ್ಲ. ಅದಾದಮೇಲೆ ನಾವು ಇಮಿಡಿಯೇಟ್ ಆಗಿ ಎಲ್ಲ ಟೂಲ್ ಗೇಟು, CCTV, ಟೆಕ್ನಿಕಲ್ ಅನಾಲಿಸಿಸು ಎಲ್ಲ ಮಾಡಿದ್ವಿ. ಸೊ ಫೈನಲ್ ಆಗಿ ಆನ್ ದ ಬೇಸಿಸ್ ಆಫ್ ಸಮ್ ಕ್ಲೂಸ್ ನಮ್ಮವರು ಇದು ಮಧ್ಯಪ್ರದೇಶದ ಸಿಸೋಡಿಯಾ ಗ್ಯಾಂಗ್ ಮಾಡಿದೆ ಅಂತ ಅಂದ್ಕೊಂಡು ಅಲ್ಲಿಗೆ ಹೋಗಿರ್ತಾರೆ. ನಮ್ಮ ಸಬ್ ಇನ್ಸ್ಪೆಕ್ಟರ್ ಮೇಯ್ನಾಗಿ PSI ಪ್ರಭು ಮತ್ತು ಅವರು ಒಂದು 6 ಜನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.